Welcome to our channel Hindu Devotional Practice. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिरुद्यानगम्यं वन्दे विष्णुं भवभयहरं ಸರ್ವಲೋಕೈಕನಾಥಂ. ವಿವರಣೆ: ಶಾಂತಾಕಾರಂ ಶಾಂತ ಸ್ವರೂಪನು, ಭುಜಗಶಯನಂ ಸರ್ಪದ ಮೇಲೆ ಮಲಗಿರುವವನು, ಪದ್ಮನಾಭಂ ನಾಭಿಯಲ್ಲಿ ಕಮಲವುಳ್ಳವನು, ಸುರೇಶಂ ದೇವತೆಗಳಿಗೆ ಒಡೆಯನು, ವಿಶ್ವಾಧಾರಂ ವಿಶ್ವಕ್ಕೆ ಆಧಾರವಾಗಿರುವವನು, ಗಗನ ಸದೃಶಂ ಆಕಾಶದಂತೆ ವ್ಯಾಪಕನು, ಮೇಘ ಮೋಡದಂತೆ, ವರ್ಣಂ ಬಣ್ಣದಂತೆ, ಶುಭಾಂಗಂ ಶುಭಕರವಾದ ದೇಹವುಳ್ಳವನು, ಲಕ್ಷ್ಮೀಕಾಂತಂ ಲಕ್ಷ್ಮಿಯ ಪತಿಯು, ಕಮಲನಯನಂ ಕಮಲದಂತೆ ಕಣ್ಣುಳ್ಳವನು, ಯೋಗಿರುದ್ಯಾನಗಮ್ಯಂ ಧ್ಯಾನದ ಮೂಲಕ ಯೋಗಿಗಳ ಹೃದಯದಲ್ಲಿ ಪಡೆಯಬಹುದಾದವನು, ಒಂದೇ ವಿಷ್ಣು ಮಹಾವಿಷ್ಣುವನ್ನು ವಂದಿಸುತ್ತೇನೆ. ಭವ ಭಯ, ಭವ ಎಂದರೆ ಮಾಯ, ಭಯ ಅಂದರೆ ಸಂಸಾರದ ಹುಟ್ಟು ಸಾವು, ಹರಂ ಹೋಗಲಾಡಿಸುವವನು, ಸರ್ವಲೋಕೈಕನಾಥಂ ಸರ್ವ ಲೋಕಗಳಿಗೆ ಏಕೈಕ ಪ್ರಭುವು. ಪೂರ್ಣ ಶ್ಲೋಕದ ಅರ್ಥ: ಶಾಂತ ಸ್ವರೂಪನು, ಆದಿಶೇಷನ ಮೇಲೆ ಮಲಗಿರುವವನು, ನಾಭಿಯಲ್ಲಿ ಕಮಲವುಳ್ಳವನು, ದೇವತೆಗಳಿಗೆ ಒಡೆಯನು, ವಿಶ್ವಕ್ಕೆ ಆಧಾರವಾಗಿರುವವನು, ಆಕಾಶದಂತೆ ವ್ಯಾಪಕನು, ಮೋಡದಂತೆ ಶ್ಯಾಮಲ ವರ್ಣನು, ಶುಭಕರವಾದ ದೇಹವುಳ್ಳವನು, ಲಕ್ಷ್ಮಿಯ ಪತಿಯು, ಕಮಲದಂತೆ ಕಣ್ಣುಳ್ಳವನು, ಯೋಗಿಗಳ ಹೃದಯದಲ್ಲಿ ಧ್ಯಾನದ ಮೂಲಕ ಗೋಚರವಾಗುವವನು, ಸಂಸಾರದ ಭಯವನ್ನು ಹೋಗಲಾಡಿಸುವವನು, ಸರ್ವ ಲೋಕಗಳಿಗೂ ಏಕೈಕ ಪ್ರಭುವೂ ಆದ ಮಹಾವಿಷ್ಣುವನ್ನು ವಂದಿಸುತ್ತೇನೆ. ಈ ಶ್ಲೋಕವು ವಿಷ್ಣುವಿನ ಧ್ಯಾನ ಶ್ಲೋಕವಾಗಿದೆ. ಭಗವಾನ್ ವಿಷ್ಣುವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಬಳಿಕ ಈ ಮಂತ್ರವನ್ನು ಏಕಾಗ್ರತೆಯಿಂದ ಪಠಿಸಿದರೆ ನಿಮ್ಮ ಕಷ್ಟಗಳು ದೂರವಾಗುತ್ತವೆ. ಪ್ರತಿದಿನ ಈ ಶ್ಲೋಕವನ್ನು ಪಠಿಸಬಹುದಾದರೂ ಗುರುವಾರ ಮತ್ತು ಶನಿವಾರ, ಶ್ರಾವಣ ಶನಿವಾರ, ಏಕಾದಶಿ, ವೈಕುಂಠ ಏಕಾದಶಿ ದಿನ ಇದನ್ನು ಪಠಿಸುವುದರಿಂದ ಸಂತೋಷ, ಧನ ಸಮೃದ್ಧಿಯಾಗುತ್ತದೆ. ಭಗವಾನ್ ವಿಷ್ಣು ಪ್ರಸನ್ನನಾಗುತ್ತಾನೆ ಹಾಗೂ ತನ್ನ ನಂಬಿದ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.